ಹೈಕಮಾಂಡ್ಗೆ ಅಹಿಂದ ವರ್ಗ ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡುವ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದೆ. ಪವರ್ ಫೈಟ್ಗೆ ಅಹಿಂದ ಸಮುದಾಯ ಎಂಟ್ರಿ ಕೊಟ್ಟಿದೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಅಹಿಂದ ನಾಯಕರು. ಸಿಎಂ ಸ್ಥಾನದಿಂದ ಕೆಳಗಿಳಿಸೋಕೆ ಕಾರಣ ಏನಿದೆ? ಹುಬ್ಬಳ್ಳಿಯಲ್ಲಿ ಅಹಿಂದ ಸಂಘಟನೆಗಳ ಸುದ್ದಿಗೋಷ್ಠಿ ನಡೆಸ್ತಾ ಇರುವಂಥದ್ದು. ಹೈಕಮಾಂಡ್ಗೆ ಈಗ ಅಹಿಂದ ವರ್ಗ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಹೈಕಮಾಂಡ್ಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡುವ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಪವರ್ ಫೈಟ್ಗೆ ಅಹಿಂದ ಸಮುದಾಯ ಇದೀಗ ಎಂಟ್ರಿ ಆಗಿದೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಅಹಿಂದ ನಾಯಕರು. ಅಹಿಂದ ನಾಯಕರು ಸಭೆಯನ್ನು ಕೂಡ ಮಾಡಿದ್ರು. ಅಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಅಲರ್ಟ್ ಆಗಿರಬೇಕು, ಸಿದ್ದರಾಮಯ್ಯ ಬೆನ್ನಿಗೆ ಅವರ ಪರವಾಗಿ ನಿಂತು ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಇದೀಗ ಹೈಕಮಾಂಡ್ಗೆ ವಾರ್ನಿಂಗ್ ಅನ್ನು ಕೊಡ್ತಿದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ಟು ವಾರ್ನಿಂಗ್ ಅನ್ನು ಮಾಡ್ತಾ ಇದ್ದಾರಂತೆ. ಖರ್ಗೆ ರಾಹುಲ್ ಡಿಕೆಶಿ ಮುಖ ನೋಡಿ ಮತ ಹಾಕಿಲ್ಲ. ಹುಬ್ಬಳ್ಳಿಯಲ್ಲಿ ಅಹಿಂದ ಸಂಘಟನೆಗಳು ಸುದ್ದಿಗೋಷ್ಠಿಯನ್ನು ಮಾಡಿದೆ. ರಾಜ್ಯದಲ್ಲಿ ಯಶಸ್ವಿಯಾಗಿ ಗ್ಯಾರಂಟಿಗಳ ಜಾರಿಯ ಮಾಡಿರುವಂಥದ್ದು. ಬಡವರಿಗೆ ಅನುಕೂಲ ಮಾಡಿದ್ದೇ ಸಿಎಂ, ತಪ್ಪಾಯ್ತಾ ಅಂತ ಹೇಳ್ಬಿಟ್ಟು ಅಹಿಂದ ವರ್ಗದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಮತ ಬ್ಯಾಂಕ್ ಅಹಿಂದ ವರ್ಗ ಅಲ್ವಾ? ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಳ್ತೀರಾ? ಸಿದ್ದರಾಮಯ್ಯ ಬಗ್ಗೆ ನೀವು 10 ಬಾರಿ ಯೋಚಿಸಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಮೇಲೆ ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲ. ಹೈಕಮಾಂಡ್ಗೆ ಅಹಿಂದ ವರ್ಗ ವಾರ್ನಿಂಗ್ ಕೊಡ್ತಾ ಇರುವಂತದ್ದು. ರಾಜ್ಯದಲ್ಲಿ ಗ್ಯಾರಂಟಿ ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನ ಹೈಕಮಾಂಡ್. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಕಾರಣ ಏನು? ಆ ಸ್ಪಷ್ಟೀಕರಣ ಕೊಡಿ. ಈ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಜಾರಿಗೆ ತಂದು ಕಡು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ತಪ್ಪ? ಫ್ರೀಯಾಗಿ ಬಸ್ ಕೊಟ್ಟಿದ್ದು ತಪ್ಪ? ಕರೆಂಟ್ ಕೊಟ್ಟಿದ್ದು ತಪ್ಪ? ಅನ್ನಭಾಗ್ಯ ಕೊಟ್ಟಿದ್ದು ತಪ್ಪ? ಹಾಗಾದ್ರೆ ನೀವು ಇತಿಹಾಸದುದ್ದಕ್ಕೂ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಯಾವುದು? ಅಹಿಂದ ವರ್ಗ ಅಲ್ವಾ? ಮತ್ತೆ ಹೀಗಿರುವಾಗ ಯಾಕೆ ನೀವು ಅಹಿಂದ ವರ್ಗದ ನಾಯಕರನ್ನ ಮುಖ್ಯಮಂತ್ರಿಯಿಂದ ಕೆಳಗಿಳಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ಕಾಯ್ತಾ ಇದೆ. ಎಲ್ಲೆಲ್ಲಿ ಬಹುಮತ ಇದೆಯೋ ಅಂತ ಸರ್ಕಾರಗಳನ್ನೇ ಉಳಿಸ್ತಾ ಇದೆ ಬಿಜೆಪಿ ಸರ್ಕಾರ. ಇಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕಲ್ಗೊಂಡ ತರ ಇರತಕ್ಕಂಥ ವ್ಯಕ್ತಿ ಅಂತವ್ರ ಬುಟ್ಟಿಗೆ ಕೈ ಹಾಕಿದ್ರೆ ಅವ್ರಿಗೆ ಆಗಿಲ್ಲ, ಬಿಜೆಪಿ ಅವ್ರಿಗೆ ಆಗಿಲ್ಲ. ನೀವೇ ಈ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿರಂತಂದ್ರೆ ನಿಮ್ ಕಾಲ ಮೇಲೆ ನೀವೇ ಕಲ್ಲು ಹಾಕೊಳ್ತಾ ಇದ್ದೀರಿ. ಯಾರು? ಹೈಕಮಾಂಡ್. ಇದು ಯೋಚನೆ ಮಾಡ್ಬೇಕು ನೀವು.